ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿಯು ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ. ಇನ್ನು ಈ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪ್ರೋಮೋ ಮೂಲಕ ಕುತೂಹಲ ಮೂಡಿಸಿರುವಂತಹ ಜಿ ಕನ್ನಡದಲ್ಲಿ ಪ್ರಸಾರವಾಗೋದಕ್ಕೆ ರೆಡಿಯಾಗಿರುವಂತಹ ಕರ್ಣ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಳ್ತಿರುವಂತಹ ಕಿರಣ್ ರಾಜ್ ಅವರು ಮುಂಚೆ ಕನ್ನಡತಿ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು. ಈಗ ಮತ್ತೆ ಕರ್ಣನ ಜೊತೆಗೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ. ಈಗಾಗಲೇ ಇದೇ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯ ಗೌಡ ಅವರು ನಾಯಕಿ ಎಂಬುದು ತಿಳಿದು ಬಂದಿದೆ. ಇನ್ನೊಂದು ಬದಿಯಲ್ಲಿ ಇದೇ ಸೀರಿಯಲ್ನಲ್ಲಿ ಇನ್ನೋರ್ವ ನಾಯಕಿಯು ಇರಲಿದ್ದಾರೆ ಎನ್ನಲಾಗ್ತಾ ಇದೆ. ಜಿ ಕನ್ನಡ ವಾಹಿನಿ ಇದೀಗ ಹೊಸ ಸೀರಿಯಲ್ ಮೂಲಕ ವೀಕ್ಷಕರೆದುರು ಆಗಮಿಸುವ ಸನಿಹದಲ್ಲಿದೆ. ಕರ್ಣ ಅನ್ನೋ ಸೀರಿಯಲ್ ಇನ್ನೇನು ಶೀಘ್ರದಲ್ಲೇ ಪ್ರಸಾರ ಆರಂಭಿಸಲಿದೆ. ಇನ್ನು ಪ್ರೋಮೋ ಮೂಲಕವೇ ಗಮನ ಸೆಳೆದ ಕರ್ಣ ಸೀರಿಯಲ್ ರಿಚ್ ಮೇಕಿಂಗ್ ಸ್ಟಾರ್ ತಾರಾಗಣ, ಹೊಸ ರೀತಿಯ ಕತೆ ಹಾಗೇನೆ ಜೊತೆಗೆ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಕನ್ನಡತಿ ಸೀರಿಯಲ್ನಲ್ಲಿ ನಟಿಸಿದ್ದ ಕಿರಣ್ ರಾಜ್ ಇದೀಗ ಕರ್ಣ ಮೂಲಕ ಜಿ ಕನ್ನಡಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮನೆಗೆ ಬೇಡವಾದ ಊರಿನವರಿಗೆ ಬೇಕಾದ ಯುವಕನಾಗಿ ಕಿರಣ್ ರಾಜ್ ಕರ್ಣನ ಪೋಷಾಕು ಧರಿಸಿದ್ದಾರೆ. ಈ ಸೀರಿಯಲ್ನಲ್ಲಿ ಅವರಿಗೆ ಖ್ಯಾತ ವೈದ್ಯನ ಪಾತ್ರವಿದೆ. ಇನ್ನು ನಾಯಕಿಯು ಕೂಡ ನರ್ಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧೆಯಾಗಿದ್ದಂತಹ ಭವ್ಯ ಗೌಡ ಅವರು ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅಧಿಕೃತವಾಗಿ ವಾಹಿನಿಯಿಂದ ಪ್ರೋಮೋ ಬಿಡುಗಡೆ ಆಗದಿದ್ದರೂ ಇವರಿಬ್ಬರ ಪ್ರೋಮೋ ಫೋಟೋಶೂಟ್ ಕ್ಲಿಪ್ ವೈರಲ್ ಆಗ್ತಾ ಇದೆ. ಇದೀಗ ಕರ್ಣ ಸೀರಿಯಲ್ನಲ್ಲಿ ಇನ್ನೋರ್ವ ನಟಿಯು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಗುಸುಗುಸು ಕಿರುತೆರೆಯ ವಲಯದಲ್ಲಿ ಚರ್ಚೆ ಶುರು ಆಗ್ತಾ ಇದೆ. ಅಚ್ಚರಿ ವಿಚಾರ ಏನೆಂದ್ರೆ ಇವರು ಕೂಡ ಬಿಗ್ ಬಾಸ್ ಮೂಲಕವೇ ಹೆಚ್ಚು ಜನಪ್ರಿಯತೆಯನ್ನ ಗಿಟ್ಟಿಸಿಕೊಂಡಂತ ನಟಿ ಅಂತಾನೆ ಹೇಳ್ಬೋದು. ಹೌದು, ಅವರು ಬೇರ್ಯಾರು ಅಲ್ಲ, ನಾಗಿನಿ ಸೀರಿಯಲ್ ಖ್ಯಾತಿಯ ನಮ್ರತಾ ಗೌಡ. ಮುಂಚೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ನಾಗಿನಿ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ರು ನಾಯಕಿ ಪಾತ್ರದಲ್ಲಿ. ಇನ್ನು ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧೆಯಾಗಿ ನಮ್ರತಾ ಗೌಡ ಕಾಣಿಸಿಕೊಂಡಿದ್ರು. ಹಾಗೇನೆ ಈಗ ಕರ್ಣ ಸೀರಿಯಲ್ನಲ್ಲೂ ಕೂಡ ಇನ್ನೋರ್ವ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ನಮ್ರತಾ ಗೌಡ. ಒಟ್ಟಾರೆ ಇಬ್ಬರು ನಾಯಕಿಯರ ಜೊತೆಗೆ ಕರ್ಣನ ಕತೆ ಹೇಗೆ ಸಾಗಲಿದೆ ಎಂಬ ಕೌತುಕವು ಇದೀಗ ವೀಕ್ಷಕರ ವಲಯದಲ್ಲಿದೆ. ಇನ್ನೇನು ಶೀಘ್ರದಲ್ಲಿಯೇ ಈ ಹೊಸ ಸೀರಿಯಲ್ನ ಹೊಸದಾದ ಪ್ರೋಮೋ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ಪ್ರಸಾರದ ದಿನಾಂಕವು ಅಧಿಕೃತವಾಗಲಿದೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ನಮ್ರತಾ ಹಾಗೂ ಭವ್ಯ ಅವರು ಇಬ್ಬರು ಕೂಡ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಸೀರಿಯಲ್ನಲ್ಲಿ ಕರ್ಣನಿಗೆ ಯಾರು ಜೋಡಿ ಆಗ್ತಾರೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು. ಹಾಗೆಯೇ ಕರ್ಣ ಧಾರಾವಾಹಿ ಬಗ್ಗೆ ಹಾಗೆ ಭವ್ಯ ಗೌಡ, ನಮ್ರತಾ ಗೌಡ ಹಾಗೂ ಕಿರಣ್ ರಾಜ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.